ನಮ್ಮ ಅಡುಗೆ ವಿಶ್ವಕ್ಕೆ ಬನ್ನಿ. ಇವತ್ತು ನಿಮಗೆ ಕಡಲೆಬೇಳೆ ರವೆ ಪಾಯಸ ಹೇಗೆ ಮಾಡಬೇಕೋ ತೋರಿಸ್ತೀನಿ ರೀ. ಒಂದು ಬಟ್ಲಲ್ಲಿ ಅರ್ಧ ಕಪ್ ಕಡಲೆಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಕಡಲೆಬೇಳೆನ ನೆನೆಸ್ಕೊಳ್ಳಿ. ಒಂದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. 1 ಕಪ್ ರವೆ ಹಾಕ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಘಮ ಘಮ ಅಂತ ವಾಸನೆ ಬರೋವರೆಗೂ ಹುರ್ಕೊಳ್ಳಿ. ಈ ಥರ ಹುರ್ಕೊಂಡ್ಮೇಲೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ಳಿ. ರವೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಜಾರಲ್ಲಿ ಅರ್ಧ ಚಿಪ್ಪು ಹಸಿ ಕೊಬ್ಬರಿನ ತುರ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನ್ ಗಸಗಸೆ ಹಾಕ್ಕೊಳ್ಳಿ. 4 ಏಲಕ್ಕಿ ಹಾಕ್ಕೊಳ್ಳಿ. ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ, ರವೆ ಚೆನ್ನಾಗಿ ಬೆಂದಿದೆ ಅಲ್ವಾ? ಇದರಲ್ಲಿ ನಾವು ಮಿಕ್ಸಿಗೆ ಹಾಕ್ಕೊಂಡಿರೋ ಕೊಬ್ಬರಿನ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. 2 ಲೋಟ ನೀರು ಹಾಕ್ಕೊಳ್ಳಿ. 1 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ಅರ್ಧ ಕಪ್ ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಳಿ. ನಾವು ನೆನೆಸ್ಕೊಂಡಿರೋ ಕಡಲೆಬೇಳೆ ಚೆನ್ನಾಗಿ ನೆಂದೋಗಿದೆ ನೋಡಿ. ಇದನ್ನು ಕುಕ್ಕರಲ್ಲಿ 3 ವಿಸಿಲ್ಸ್ ಹಾಕಿಸ್ಕೊಳ್ಳಿ. ನೋಡಿ, ಕಡಲೆಬೇಳೆ ಚೆನ್ನಾಗಿ ಬೆಂದೋಗಿದೆ ಅಲ್ವಾ? ಈಗ ಇದನ್ನು ಪಾಯಸದಲ್ಲಿ ಹಾಕ್ಕೊಳ್ಳಿ. ಪಾಯಸ ನೀರಾಗಿದೆ ಅಂತ ಏನೂ ಟೆನ್ಷನ್ ತಗೋಬೇಡಿ. ತಣ್ಣಗಾದರೆ ಗಟ್ಟಿ ಆಗುತ್ತೆ ರೀ. ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನೆಲ್ಲ ಪಾಯಸದಲ್ಲಿ ಹಾಕ್ಕೊಳ್ಳಿ. ಪಾಯಸನ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಳಿ. ಅಷ್ಟೇ. ಎಷ್ಟೋ ಈಸಿಯಾಗಿ ಎಷ್ಟೋ ಟೇಸ್ಟಿಯಾಗಿರೋ ಕಡಲೆಬೇಳೆ ರವೆ ಪಾಯಸ ರೆಡಿ ಆಯಿತು ರೀ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರುಚಿಗಳನ್ನು ಅನುಭವಿಸಿ.